ಡಿಸೆಂಬರ್ 13ರಂದು ಲೋಕಸಭೆ ಕಲಾಪದಲ್ಲಿ ಕಲರ್ ಸ್ಮೋಕ್ ಬಾಂಬ್ ದಾಳಿ ಮಾಡಲಾಗಿತ್ತು. ಮೈಸೂರು ಸಂಸದ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದು ಸಂಸತ್ ಒಳನುಗ್ಗಿದ್ದ ಕಿಡಿಗೇಡಿಗಳು ಹೊಗೆ ಬಾಂಬ್ ದಾಳಿ ನಡೆಸಿದ್ರು. ಅಂದಿನಿಂದ ಮಾಧ್ಯಮಗಳ ಕಣ್ಣಿಗೆ ಪ್ರತಾಪ್ ಸಿಂಹ ಕಾಣಿಸಿಕೊಂಡಿರಲಿಲ್ಲ. ಆದರೆ ಇಂದು ಮೈಸೂರಿನಲ್ಲಿ ದಿಢೀರ್ ಪ್ರತ್ಯಕ್ಷವಾಗಿದ್ದು ಸಂಸತ್ನಲ್ಲಿನ ದಾಳಿ ವಿಚಾರವಾಗಿ ಮೌನ ಮುರಿದಿದ್ದಾರೆ. ಸಂಸತ್ನಲ್ಲಿ ದಾಳಿ, ಮೌನ ಮುರಿದ ಸಂಸದ ಪ್ರತಾಪ್ ಸಿಂಹ. ನಾನು ದೇಶದ್ರೋಹಿಯೋ ಪ್ರೇಮಿನೋ ಜನ ನಿರ್ಧರಿಸುತ್ತಾರೆ. ಸಂಸತ್ನಲ್ಲಿನ ಸ್ಮೋಕ್ ಬಾಂಬ್ ದಾಳಿ ಕೇಸ್ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ. ನಾನು ದೇಶದ್ರೋಹಿಯೋ ದೇಶಪ್ರೇಮಿನೋ ಜನ ನಿರ್ಧರಿಸುತ್ತಾರೆ ಎಂದಿದ್ದಾರೆ. ದೇಶದ್ರೋಹಿನೋ ದೇಶಪ್ರೇಮಿನೋ ಅನ್ನೋದನ್ನ ಬೆಟ್ಟದಲ್ಲಿ ಕೂತಿರುವಂತಹ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವರು ತೀರ್ಪನ್ನು ನೀಡ್ತಾರೆ. ಯಾರು ಖಾಲಿ ಡಬ್ಬ ಅಲ್ಲಾಡಿಸುತ್ತಿದ್ದಾರೆ ಗೊತ್ತಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಗುಡುಗು. ಇನ್ನು ಮೈಸೂರು ಬೆಂಗಳೂರು ಹೈವೇ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಸಿಂಹ ಗುಡುಗಿದ್ದಾರೆ. ಯಾರು ಬುರುಡೆ ಬಿಡುತ್ತಾರೆ, ಯಾರು ಖಾಲಿ ಡಬ್ಬ ಅಲ್ಲಾಡಿಸುತ್ತಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತು. ನಾನು ಮೋದಿ ಹೇಳುವ ಕೆಲಸ ಮಾಡುವ ಮೇಸ್ತ್ರಿ ಅಷ್ಟೇ. ಹೈವೇಯಲ್ಲಿ ನೀರು ತುಂಬಿದ್ದಾಗ ಸಿಎಂ ಎಲ್ಲಿ ಹೋಗಿದ್ರು ಎಂದು ಕಿಡಿಕಾರಿದ್ದಾರೆ. ಯಾರು ಬುರುಡೆ ಬಿಡ್ತಾ ಇದ್ದಾರೆ, ಯಾರು ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರುವಂಥ ಜನಕ್ಕೆ ಗೊತ್ತಿದೆ. ಅದು ರಾಮನಗರದ ಹತ್ರ ನೀರು ತುಂಬಿದ ಕೂಡಲೇ ಬೈದಿದ್ದು ಯಾರನ್ನ? ಪ್ರತಾಪ್ ಸಿಂಹನ್ನ. ನೀರನ್ನು ಮತ್ತೆ ಸರಿಪಡಿಸಿ ಅದನ್ನು ಹೋಗಿಸಿ ಸರಿಪಡಿಸಿದ್ದಾರೆ ಯಾರು? ಪ್ರತಾಪ್ ಸಿಂಹ. ಈ ಎಷ್ಟೋ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರಾಗಲಿ ಅದು ಮಾದೇವಪ್ಪನವರಾಗಲಿ ಎಲ್ಲಿ ಹೋಗಿದ್ರು? ಈಗಿನವರೆಗಿನ ಅದರ ಅಂದಾಜು ವೆಚ್ಚ 8,500 ಕೋಟಿ ರೂಪಾಯಿ ಆಗಿದೆ. ಈ 8,500 ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ 8,500 ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿ ಇತ್ತು ಅಂತಂದರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವ್ರ ಹೈವೇ ಅಂತಲೇ ಮಾಡಿಬಿಡ್ತೀನಿ, ಅಥವಾ ಸಿದ್ದರಾಮಯ್ಯ ಮಹದೇವಪ್ಪ ಜೋಡಿ ರಸ್ತೆ ಅಂತ ಮಾಡಿಬಿಡೋಣ ಬೇಕಾ. ಇನ್ನು ದಾಳಿಕೋರರಿಗೆ ಸಂಸದ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಕೊಟ್ಟಿರುವುದನ್ನು ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಈ ಹಿಂದೆ ಯಾರಿಗೆಲ್ಲ ಪಾಸ್ ಕೊಟ್ಟಿಲ್ಲ ಎಂದು ಪ್ರಶ್ನಿಸಿದ್ರು. ನನ್ನ ವೋಟರ್ ಅಥವಾ ನನ್ನ ಕ್ಷೇತ್ರದ ವ್ಯಕ್ತಿ ಅಥವಾ ನನ್ನ ರಾಜ್ಯದ ವ್ಯಕ್ತಿ ಅಥವಾ ನನ್ನ ಪಕ್ಷದ ವ್ಯಕ್ತಿ ನನಗೆ ಗೊತ್ತಿದ್ದವನನ್ನು ಬಂದಾಗ ನಾನು ಅವನಿಗೆ ಒಂದು ಪಾಸ್ ಕೊಡೋದ್ರಲ್ಲಿ ಆ ಲೋಕಸಭಾ ಸದಸ್ಯಂದೇನು ತಪ್ಪಿರಲ್ಲ ಸರ್. ಅದು ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಇವರು ಯಾರ್ಯಾರಿಗೆಲ್ಲ ತೆಗೆದು ಕೊಟ್ಟಿದ್ದಾರೆ ಅಂತ ಹೇಳುವಂತ ನಾವು ತೆಗೆದ್ರೆ ಗೊತ್ತಾಗುತ್ತೆ. ಅವರು ಇಲ್ಲಿಯವರಿಗೆಲ್ಲ ಬೇರೆ ಬೇರೆ ಅವರಿಗೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದರಿಂದಾಗಿ ಅವರಿಗೆ ಟಿಕೆಟ್ ವಂಚಿತರಾಗಬೇಕು ಅಂತ ಹೇಳುವಂಥದ್ದು ಹೇಳಿದ್ರೆ ನಾನು ಅದನ್ನು ಒಪ್ಪಿಕೊಳ್ಳಿಕ್ಕೆ ವೈಯಕ್ತಿಕವಾಗಿ ನಾನು ತಯಾರಿಲ್ಲ. ಮತ್ತು ಅದು ಪಕ್ಷದ ತೀರ್ಮಾನ. ಒಟ್ನಲ್ಲಿ ಸಂಸತ್ನಲ್ಲಿ ಸ್ಮೋಕ್ ದಾಳಿ ಮಾಡಿದ ದುಷ್ಕರ್ಮಿಗಳಿಗೆ ಪಾಸ್ ನೀಡಿರುವ ವಿಚಾರವಾಗಿ ಪ್ರತಿಕ್ರಿಯಿಸಲು ಸಂಸದ ಪ್ರತಾಪ್ ಸಿಂಹ ನಿರಾಕರಿಸಿದ್ದು, ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್